ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಗಾರ್ಡನಲ್ಲಿ ತುಂಬ ಹುಲ್ಲಾಗಿತ್ತು, ಅಂದರೆ ಕಳೆ ಅಂತೀವಲ್ಲ, ತುಂಬಾ ಹುಲ್ಲಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಕಳೆ ತೆಗಿತಾ ಇದ್ದೀನಿ. ನಿಮಗೆ ಅದು ಬೋರ್ ಆಗ್ಬೋದು ಅಂದರೆ, ಹುಲ್ಲು ತೆಗಿತಾ ಇದ್ದೀನಲ್ವ, ನಿಮಗೆ ಬೋರ್ ಆಗ್ಬೋದು ಅಲ್ವಾ ಅದನ್ನು ನೋಡಲಿಕ್ಕೆ. ಹಾಗಾಗಿ ನಾನು ಒಂದು ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಏನು ಗೊತ್ತಾ, ಅದು ಈ ಕ್ಷಣ ಬದುಕಿ. ತಡ ಮಾಡದೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ನಿಮ್ಮ ಸಂತೋಷವನ್ನು ನಾಳೆಗೆ ಮುಂದೂಡಬೇಡಿ, ಏಕೆಂದರೆ ನಾಳೆ ಬರುತ್ತದೆ ಎಂಬ ಗ್ಯಾರಂಟಿ ಇಲ್ಲ. ನಮ್ಮ ಬಳಿ ಇರುವ ನಿಜವಾದ ಸಂಪತ್ತಂದರೆ ಈ ಕ್ಷಣ ಮಾತ್ರ. ಜೀವನದ ಕೊನೆಯ ದಿನದಲ್ಲಿ ನಮಗೆ ದುಃಖ ಕೊಡುವುದು ನಾವು ಮಾಡಿದ ತಪ್ಪುಗಳಲ್ಲಿ ಬದುಕಬಹುದಾಗಿದ್ದ ಕ್ಷಣಗಳನ್ನು ಬದುಕದೇ ಕಳೆದುಕೊಂಡಿದ್ದೇ ಆಗಿರುತ್ತದೆ ಅಲ್ವಾ. ಆದ್ದರಿಂದ ನಾವು ಈ ಕ್ಷಣ ಬದುಕಬೇಕು. ನಾಳೆ ಅನ್ನೋದು ಗ್ಯಾರಂಟಿ ಇಲ್ಲ, ನಿನ್ನೆ ಅನ್ನೋದು ಅದು ಹೋಗ್ಬಿಡುತ್ತು. ಅಟ್ ಪ್ರೆಸೆಂಟ್ ನಾವು ಬದುಕಬೇಕು. ನಾವು ಪಾಸ್ಟ್ ಮತ್ತು ಫ್ಯೂಚರ್ನ ಚಿಂತೆಯಲ್ಲೇ ಕಾಲ ಕಳೀತೀವಿ. ಪಾಸ್ಟಲ್ಲಿ ಏನಾಗಿತ್ತು ನನ್ನ ಜೀವನ, ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಅಟ್ ಪ್ರೆಸೆಂಟ್ ನಾವು ಬದುಕಿರ್ತೀವಿ, ಆ ಕ್ಷಣನೇ ಮರಿತೀವಿ. ಹಾಗಾದರೆ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ನಾಳೆ ಎಂಬುದು ನಿನ್ನೆ ಎಂಬುದು ನಮ್ಮಿಂದ ದೂರವಾಗಿಬಿಟ್ಟಿದೆ, ಆದರೆ ನಾಳೆ ಎಂಬುದು ಇನ್ನೂ ಬಂದೇ ಇಲ್ಲ ನಮಗೆ. ಆದರೂ ಅದ್ರ ಬಗ್ಗೆ ಚಿಂತೆ ಇದೆ. ಹಾಗಾದರೆ ನಮ್ಮ ಬಳಿ ಇರುವುದು ಏಕೈಕ ಸಮಯ ಅಂದರೆ ಇವತ್ತು, ಈ ಕ್ಷಣ ಮಾತ್ರ. ಅದನ್ನು ತುಂಬ ಚೆನ್ನಾಗಿ ನಾವು ಅನುಭವಿಸಬೇಕು. ಕೆಲವರು ನಾನು ಏನಾದರೂ ಸಾಧಿಸಿದ ಮೇಲೆ ಸಂತೋಷವಾಗಿರ್ತೀನಿ, ನಾನು ಏನಾದರೂ ಸಾಧಿಸಿದ ಮೇಲೆ ತಗೊಳ್ತೀನಿ, ಅಥವಾ ಒಂದು ಸಮಸ್ಯೆ ಬಂದಿರುತ್ತೆ, ಆ ಸಮಸ್ಯೆ ಮುಗಿದ ಮೇಲೆ ನಾನು ನೆಮ್ಮದಿಯಾಗಿರ್ತೀನಪ್ಪ, ಅಲ್ಲೇ ತನಕ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ, ಈ ಥರನೇ ಯೋಚನೆ ಮಾಡ್ತಿರ್ತಾರೆ. ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಪ್ಪ, ಬಿಸ್ನೆಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಇಲ್ಲ ನಾಳೆ ಮಾಡಿದ್ರಾಯ್ತು, ಮತ್ತು ಇನ್ನೊಂದು ಟೈಮ್ ಚೆನ್ನಾಗಿದ್ದಾಗ ಮಾಡಿದ್ರಾಯ್ತು, ಮತ್ತು ಇನ್ನೊಂದು ತಿಂಗಳು ಬಿಟ್ಟು ಮಾಡಿದ್ರಾಯ್ತು, ಇನ್ನೊಂದು 6 ತಿಂಗಳು ಬಿಟ್ಟು ಮಾಡಿದ್ರಾಯ್ತು. ಬಿಸ್ನೆಸ್ ಆಗಿರ್ಬೋದು ಅಷ್ಟೇನೆ. ಈ ಥರ ಮುಂದೂಡಿ ಆ ಇರೋದನ್ನೇ ನಾವು ಅಟ್ ಪ್ರೆಸೆಂಟನ್ನೇ ಮರಿತೀವಿ. ಹಾಗಾದರೆ ಸಮಯ ನಮಗೋಸ್ಕರ ಕಾಯುತ್ತಾ? ಖಂಡಿತ ಕಾಯೋದಿಲ್ಲ. ಹಾಗಾಗಿ ನಮ್ಮ ಟೈಮನ್ನು ಮುಂದೂಡಬಾರ್ದು, ಆ ಕ್ಷಣ ನಾವು ಬದುಕಬೇಕು. ಈ ಗಾರ್ಡನ್ನಲ್ಲಿ ನೋಡ್ರಿ, ಒಂದು ಎಷ್ಟು ಸುಂದರವಾಗಿ ಅರಳುತ್ತೆ. ಅದು ನಿನ್ನೆ ಬಿಸಿಲಿತ್ತು, ಇವತ್ತು ಮಳೆ ಬರುತ್ತೆ, ನಾಳೆ ಏನಾಗುತ್ತೋ ಅಂತ ಚಿಂತೆ ಮಾಡುತ್ತಾ? ಇಲ್ಲ ತಾನೆ. ಅದು ನಾಳೆದ್ರ ಬಗ್ಗೆನೂ ಚಿಂತೆ ಇಲ್ಲ, ಇವತ್ತರ ಬಗ್ಗೆನೂ ಚಿಂತೆ ಇಲ್ಲ, ಇನ್ನೊಂದ್ರ ಬಗ್ಗೆ ನಿನ್ನೆ ದಿನನೂ ಚಿಂತೆ ಇಲ್ಲ. ಅದಕ್ಕೆ ಹೂವಿಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಅದಕ್ಕೇನಪ್ಪ, ತನ್ನ ಕರ್ತವ್ಯ ತಾನು ನಿಭಾಯಿಸುತ್ತೆ, ಅರಳುತ್ತೆ ಹೂವು. ನಾಳೆ ಸೂರ್ಯ ಬಂದ ಅದು ತಾನಾಗಿ ಅರಳುತ್ತೆ. ಅಂದರೆ ಒಂದು ಗುಲಾಬಿ ಹೂ ನೋಡ್ರಿ, ಅದು ಸುತ್ತಲೂ ಮುಳ್ಳಿರುತ್ತಲ್ವಾ, ಆದರೂ ಆ ಮೊಗ್ಗು ದೊಡ್ಡದಾಗಿ ನೋಡ, ಆ ಮುಳ್ಳಿನ ಮಧ್ಯೆನೇ ಎಷ್ಟು ಸುಂದರವಾಗಿ ಅರಳುತ್ತಲ್ವಾ. ಅಂದರೆ ಆ ಕಷ್ಟಗಳ, ನಾವು ಅಷ್ಟೇ ಕಷ್ಟಗಳ ಮಧ್ಯೆನೇ ಆ ಥರ ಸುಂದರವಾಗಿ ಅರಳೋದನ್ನು ನಾವು ಕಲಿಬೇಕು. ಪ್ರಕೃತಿಯಿಂದ ನಾವು ಏನೆಲ್ಲ ಕಲಿಬೋದು ನೋಡಿ, ಸಾಕಷ್ಟು ನಾವು ಪ್ರಕೃತಿಯಿಂದ ಪಾಠವನ್ನು ಕಲಿಬೋದು. ಸೂರ್ಯ ಉದಯ ಆಗ್ತಾನೆ, ಪ್ರತಿದಿನ ಸೂರ್ಯ ಉದಯ ಆಗ್ತಾನೆ, ಪ್ರತಿದಿನ ಗಾಳಿ ಸ್ಪರ್ಶ ಆಗುತ್ತೆ ನಮಗೆ. ಮತ್ತೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗ್ತವೆ ನೋಡ್ರಿ. ಈ ಕೋಗಿಲೆ ಸೌಂಡ್ ಎಲ್ಲ ನೀವು ಕೇಳಿರ್ಬೋದು. ಅದು ಡೈಲಿ ನಮ್ಮ ಮನೆ ಹತ್ರ, ನಮ್ಮ ಗಾರ್ಡನ್ನಲ್ಲಿ ಅದು ಕೂಗುತ್ತೆ. ಅದು ಒಂದು ದಿನನೂ ಬಿಟ್ಟಿಲ್ಲ. ಆ ಥರ ನಾವು ಪ್ರಕೃತಿಯಿಂದನೂ ಸಹ ಪಾಠ ಕಲಿಯೋದು ತುಂಬಾನೇ ಇದೆ. ಅವು ಇದು ಪಕ್ಷಿಗಳು ನಾಳೆಗಾಗಿ ಆಹಾರವನ್ನು ಸ್ಟಾಕ್ ಮಾಡೋದಿಲ್ಲ ನೋಡಿ ನೀವು. ಸಂಜೆ ಆಯ್ತು ಅಂದ್ರೆ ಅವು ತಮ್ಮ ಗೂಡಿಗೆ ಹೋಗ್ತವೆ, ಆಹಾರವನ್ನು ಸ್ಟಾಕ್ ಮಾಡಲ್ಲ. ಅದೇ ಮನುಷ್ಯನಿಗೆ ತುಂಬಾ ಆಸೆ, ದುರಾಸೆ, ಎಷ್ಟು ಸ್ಟಾಕ್ ಮಾಡ್ಕೊಂತಾನೆ ನೋಡ್ರಿ ಅಲ್ವಾ. ಈ ಪ್ರಕೃತಿಯಿಂದನೂ ನಾವು ಕಲಿತಾ ಇರ್ಬೋದು ಪಾಠವನ್ನು. ನಾವು ಮನುಷ್ಯ ಸದಾ ಓಡಾಡ್ತಿರ್ತೈತೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ. ನಾನು ನಿನ್ನೆ ಅವ್ರಿಗೆ ಹಂಗೆ ಹೇಳ್ಬಾರ್ದಾಗಿತ್ತು, ಹಿಂಗೆ ಹೇಳ್ಬಾರ್ದಾಗಿತ್ತು, ನಾಳೆ ಏನಾಗ್ತದೋ ಎಂಬ ಸಾವಿರಾರು ಆಲೋಚನೆಗಳೇ ನಮ್ಮನ್ನು ಕಾಡ್ತವೆ. ಈ ಯೋಚನೆಗಳನ್ನೇ ಮಧ್ಯೆನೇ ಬದುಕ್ತಾನೆ ಬಿಟ್ರೆ ಆ ಕ್ಷಣ ಅವನು ಪ್ರೆಸೆಂಟ್ ಆಗಿ ಬದುಕೋದಿಲ್ಲ ಮನುಷ್ಯ. ಈ ಮಧ್ಯೆ ನಮ್ಮ ಈ ಪ್ರೆಸೆಂಟ್ ಲೈಫನ್ನೇ ಮರ್ತು ಬಿಡ್ತೀವಿ. ಈ ಕ್ಷಣದಲ್ಲಿ ಬದುಕುವುದು ಅಂದ್ರೆ ಏನು ಸಮಸ್ಯೆಗಳೇ ಇಲ್ಲಪ್ಪ ಅಂತಲ್ಲ. ಏನೇ ಸವಾಲುಗಳು ಬಂದರೂ ಅವುಗಳ ನಡುವೆ ನಾವು ಶಾಂತಿಯನ್ನು ಕಂಡುಕೊಂಡು ಆ ಕ್ಷಣ ಬದುಕ್ಬಿಡ್ಬೇಕು. ನಾವು ಊಟ ಮಾಡುವಾಗ ಅದರ ರುಚಿಯನ್ನು ಸಹ ಗಮನಿಸೋದಿಲ್ಲ, ಆ ರುಚಿಯನ್ನು ನಾವು ಆಸ್ವಾದಿಸಲ್ಲ. ಏನು ಗೊತ್ತಾ, ಟಿವಿ ನೋಡ್ಕೋತ ಊಟ ಮಾಡ್ತೀವಿ, ಫೋನ್ ನೋಡ್ತಾ, ಫೋನಲ್ಲಿ ಮಾತಾಡ್ತಾ ಊಟ ಮಾಡ್ತೀವಿ. ಅದ್ರ ಸ್ವಾದವನ್ನು ಸಹ ನಾವು ಅನುಭವಿಸಲ್ಲ. ಮಕ್ಕಳು ನೋಡಿ, ಅವ್ರು ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿ ಆ ಊಟದಲ್ಲಿ, ಆ ತಟ್ಟೆ ಅನ್ನ ಏನಾದರೂ ಆಗಿರ್ಬೋದು, ಅದನ್ನ ನೋಡ್ಕೊಂತ ಎಷ್ಟು ಖುಷಿ ಮುಗುಳ್ನಗೆಯಿಂದ ಅವು ಊಟ ಮಾಡ್ತವೆ, ಅನುಭವಿಸ್ತವೆ.
ಆಮೇಲೆ ಮಕ್ಕಳ ಜೊತೆ ನಾವು ಮಾತನಾಡುವಾಗ ಅಷ್ಟೇ, ಅವ್ರು ಸಂಪೂರ್ಣವಾಗಿ ಅವ್ರ ಕಡೆ ಗಮನನೇ ಕೊಡಲ್ಲ. ಮಕ್ಕಳು ಏನು ಹೇಳ್ತಿದ್ದಾರೆ ಸ್ಕೂಲು ಕಾಲೇಜಿಂದ ಬಂದು ಅವ್ರ ಕಡೆ ನಾವು ಏನು ಗಮನ ಕೊಡಲ್ಲ. ನಮ್ಮದೇ ಆದ ಆಲೋಚನೆಗಳಲ್ಲಿ ಅಥವಾ ಟಿ ವಿ ನೋಡ್ತಾ ಕಾಲ ಕಳೆದು ಬಿಡ್ತೀವಿ. ಅನೇಕ ಬಾರಿ ನಮ್ಮ ದೇಹ ಮನಸ್ಸು ಬೇರೆ ಕಡೆ ಯೋಚನೆ ಮಾಡ್ತಾನೇ ಇರುತ್ತೆ. ಅದರಿಂದ ನಮ್ಮ ಉಸಿರನ್ನು ಒಳಗೆ ಹೋಗೋದು ಹೊರಗೆ ಬರೋದನ್ನು ಗಮನಿಸ್ತಾ ಹೋಗಬೇಕು. ಇದು ಒಂದು ಸರಳವಾದ ಅಭ್ಯಾಸ. ಅಂದರೆ ಇದು ನಮ್ಮ ಮನಸ್ಸನ್ನು ಈಗಿನ ಕ್ಷಣಕ್ಕೆ ತರುತ್ತದೆ. ನಮ್ಮ ಬಳಿ ಇರುವುದರನ್ನು ಮರೆತು, ಏನಿದೆಯೋ ನಮ್ಮ ಬಳಿ ಅದನ್ನು ಮರೆತು ಇಲ್ಲದೇ ಇರ್ತಕ್ಕದ್ದನ್ನು ನಾವು ಯೋಚನೆ ಮಾಡ್ತಿರ್ತೀವಿ. ಅಂದರೆ ನಾವು ಯಾವಾಗಲೂ ಕೃತಜ್ಞತಾ ಭಾವನೆಯಿಂದ ಇರಬೇಕು. ಈ ಯೂನಿವರ್ಸ್ ಆಗಿರ್ಬೋದು, ಈ ಪ್ರಕೃತಿ ನೇಚರ್ ಏನು ಕೊಟ್ಟಿದೆಯಲ್ಲ ಅಥವಾ ದೇವ್ರು ಏನು ಕೊಟ್ಟಿದ್ದಾನಲ್ಲ, ಅದ್ರ ಬಗ್ಗೆ ನಾವು ಅಟ್ ಪ್ರೆಸೆಂಟ್ ಯೋಚನೆ ಮಾಡಲ್ಲ. ಇಲ್ಲದ್ರ ಬಗ್ಗೆ ಮತ್ತೆ ಇನ್ನು ಮುಂದೆ ಬರೋದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತೀವಿ. ಈ ಕ್ಷಣವನ್ನು ನಾವು ಮರಿತೀವಿ. ಫೋನು, ಈಗ ಫೋನಲ್ಲಿ ನೋಡ್ತಿರ್ತೀವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮರೆತು ಪ್ರಕೃತಿಯೊಂದಿಗೆ ಅಥವಾ ನಮ್ಮ ಫ್ಯಾಮಿಲಿಯೊಂದಿಗೆ ನಾವು ಸಮಯ ಕಳೆಯೋದಿಲ್ಲ. ಈ ಫೋನ್ ಬಂದಮೇಲೆ ಸಮಯ ಹೋಗೋದೇ ಗೊತ್ತಾಗಲ್ಲ ನಮಗೆ. ಮನೆಯವ್ರ ಜೊತೆ ಫ್ಯಾಮಿಲಿ ಜೊತೆಗೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಆ ಕ್ಷಣ ಮರಿತೀವಿ ನಾವು. ಜೀವನ ತುಂಬ ಚಿಕ್ಕದು. ಅದು ಆದ್ದರಿಂದ ನಾವು ಪ್ರೀತಿಸಬೇಕಾದವ್ರನ್ನ ಪ್ರೀತಿಸಬೇಕು. ಈ ಅವ್ರನ್ನ ಕ್ಷಮೆ ಕೇಳಬೇಕು ಅಂದರೆ ಈ ಕ್ಷಣದಲ್ಲೇ ಕ್ಷಮೆ ಕೇಳಬೇಕಂದ್ರೆ ಸಾರಿ ಕೇಳಬೇಕು. ಅದನ್ನು ನಾವು ಮುಂದೂಡಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಬೋದು. ಆ ಕ್ಷಮೆ ಕೇಳಿ ಅಥವಾ ಆ ಕ್ಷಣದಲ್ಲಿ ನಾವು ಬದುಕಿಬಿಡಬೇಕು. ಸೂರ್ಯನ ಬೆಳಕನ್ನು ನಾವು ಅನುಭವಿಸ್ತೀವಿ, ಗಾಳಿಯ ತಂಪನ್ನು ಸಹ ಅನುಭವಿಸ್ತೀವಿ, ನಮ್ಮ ಹೃದಯದ ಬಡಿತವನ್ನು ಸಹ ನಾವು ಅನುಭವಿಸಿ ನಾವು ಜೀವಂತವಾಗಿದ್ದೀವಿ ಎಂಬುದೇ ಒಂದು ಅದ್ಭುತ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್, ನಾವು ಈ ಕ್ಷಣನೇ ಬದುಕಬೇಕು. ಆದಷ್ಟು ನಾಳೆ ನಾನು ಯಾರನ್ನ ಪೇಷಂಟ್ ಆಗಿರ್ಬೋದು, ಯಾರೋ ನಮ್ಮ ರಿಲೇಷನ್ನಲ್ಲಿ ನಾವು ಮಾತಾಡ್ಸೋಣ, ನಾಳೆ ಹೋಗೋಣ ನಾಳೆ ಹೋಗೋಣ ಅನ್ನೋದಕ್ಕಿಂತ ಇವತ್ತು ಹೋಗಿ ಅವ್ರನ್ನ ನಮಗೆ ಮನಸ್ಸಲ್ಲಿ ಬಂತು ಅಂದರೆ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಒಂದು ಫೋನಲ್ಲಾದರೂ ಇಲ್ಲ ನೇರವಾಗಿ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿದ್ರೆ ನಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ, ಅವರಿಗೂ ತುಂಬ ಖುಷಿಯಾಗುತ್ತೆ. ಹಾಗಾದರೆ ನಾವು ಫೈನಲಿ ಒಂದು ಮಾತು ಹೇಳಬೇಕು ಅಂದರೆ, ನಿನ್ನೆ ಅನ್ನೋದು ಒಂದು ನೆನಪು ಮಾತ್ರ, ನಾಳೆ ಅನ್ನೋದು ಒಂದು ರಹಸ್ಯ, ಇವತ್ತು ಇಂದು ಅನ್ನೋದು ಒಂದು ಉಡುಗೊರೆ. ಈಗೇನು ಕೊಟ್ಟಿದೆಯಲ್ಲ ಯೂನಿವರ್ಸ್ ಅಥವಾ ಈ ನೇಚರ್ ಕೊಟ್ಟಿರೋ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಆದ್ದರಿಂದ ಇಂದು ನಾವು ಏನು ಬದುಕಬೇಕಾ ಅದನ್ನು ಅನುಭವಿಸ್ಬಿಡ್ಬೇಕು. ಈ ಕ್ಷಣದಲ್ಲಿ ಬದುಕಿ, ಪ್ರೀತಿಸಿ, ಆಸ್ವಾದಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.